ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನೀವೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ವಿಶೇಷ ಚೇತನ ಅವ್ರ ಬಗ್ಗೆ ಸರಣಿ ಮಾಲಿಕೆಯನ್ನು ಪ್ರಣವ್ ವಿಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮಸ್ಕಾರ. ಇವತ್ತು ಒಂದು ಹೊಸ ಆ್ಯಕ್ಟಿವಿಟೀಸನ್ನು ಟೀಚರ್ ಕಲಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಟೀಚರ್. ನಮಸ್ಕಾರ. ಇವತ್ತೇನು ಹೇಳ್ಕೊಡ್ತೀರ ಅವ್ರಿಗೆ? ಇವತ್ತು ಕೂಡ ನಾವು ಸರಣಿಯಿಂದ ಮಾಡ್ತಾ ಇರೋದು ಕಾನ್ಸಂಟ್ರೇಷನ್ ಆಕ್ಟಿವಿಟಿ ವಿತ್ ಫೈನ್ ಮೋಟಾರ್ ಸ್ಕಿಲ್ಸ್ ಆಕ್ಟಿವಿಟಿನೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ನಿಮ್ಮ ಹತ್ರ ಇರೋದು ಸಿಂಪಲ್ ಕ್ರೇಯಾನ್ಸ್, ಯಾವುದಾದ್ರೂ ಯೂಸ್ ಆಗಿರೋ ಕ್ರೇಯಾನ್ಸ್, ಕ್ರೀಸರು. ಇದು ಈಗ ದೊಡ್ಡ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಮುಂದೆ ಬರ್ತಾ ನೀವು ಬಟ್ಟೆ ಕ್ಲಿಪ್ ಅಂದರೆ ಕ್ಲಾತ್ ಕ್ಲಿಪ್ ಹ್ಯಾಂಗರ್ ಹಾಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಈಗ ಅವರಿಗೆ ಹಿಡಿಯೋಕ್ಕೆ ಈಸಿ ಆಗಲಿ ಅಂದ್ಕೊಂಡು ಇದು ಟ್ವೀಸರ್ ಇದೆ. ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಇದು ಇರುತ್ತೆ. ಆಮೇಲೆ ಒಂದು ಪ್ಲೇಟ್ ಅಥವಾ ನಿಮಗೆ ಅದರ ಬೈಫರ್ಕೇಟ್ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು. ಈಗ ನಾವು ಇದನ್ನ ಮಾಡೋದು ಕಾರಣ ಏನಂದ್ರೆ ಇದರಲ್ಲೂ ಅವರಿಗೆ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ, ಅದನ್ನು ನೋಡಿ ಎತ್ತು ಬಿಟ್ಟು ಇಲ್ಲಿ ಹಾಕೋರಿಗೆ ಅವರು ಅದನ್ನೇ ನೋಡ್ತಾ ಇರಬೇಕು ಈ ಆಕ್ಟಿವಿಟಿನಲ್ಲಿ ಕೂಡ. ಸೊ ಇದನ್ನು ನಾವು ಒಂದೊಂದಾಗಿ ಮಾಡ್ತಾ ಹೋಗೋಣ. ಪ್ರಣವ್ ಹಾಯ್, ಹಾಯ್ ಹಾಯ್, ಆಮೇಲೆ ಹಾಯ್ 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 ಇಡೋದು ಕಾನ್. ಸೊ ಈ ಆಕ್ಟಿವಿಟಿಯಲ್ಲಿ ಬೇಕಾಗಿರೋದು ಕೆಲವು ಕ್ರೇಯಾನ್ಸ್ ಅಥವಾ ಕಲರ್ ಪೆನ್ಸಿಲ್ಸ್. ನಿಮ್ಮ ಮನೇಲಿ ಏನಿದೆ ಅದು ತಗೋಬೋದು. ನಾವು ಮಾಡೋದು ಒಂದು ಮೆಥಡ್ ತೋರಿಸ್ಕೊಡ್ತೀನಿ. ನಾವು ಈಗಿದ್ದ ಟ್ವೀಸರ್ನ ಅವರು ಈ ಮೂರು, ಒಂದು ನಿಮ್ಮ ಒಂದು ಬೆರಳು, ಹೆಬ್ಬೆರಳು ಮತ್ತು ಎರಡು ಬೆರಳಿಂದ ಹಿಡಿದ್ಬಿಟ್ಟು ಈ ಥರ ಅದಕ್ಕೆ ಎತ್ಬಿಟ್ಟು ಇದೇ ಕಾನ್ಸಂಟ್ರೇಷನ್ ಗಟ್ಟಿ ಹಿಡಿದು ಈ ಪ್ಲೇಟಲ್ಲಿ ಹಾಕಬೇಕು ಈ ಥರ. ಸೊ ಈಗ ಪ್ರಣವ್ ಮಾಡ್ತಾನೆ ಆಕ್ಟಿವಿಟಿ. ಪ್ರಣವ್ ಈ ಕೈಯಲ್ಲಿ ಈ ಕೈ ತಗೋಬಾರ್ದು. ಎತ್ತಪ್ಪ, ಒಂದೆತ್ತು ಎತ್ತು, ಈ ಕೈ ಹಿಡಿಯೋದಿಲ್ಲ, ಹಾಕು ಈ ಪ್ಲೇಟಿಗೆ ಹಾಕು. ಅವ್ರು ಈ ಥರ ಟ್ರೈ ಮಾಡ್ತಾರೆ. ಎರಡು ಕೈಯನ್ನು ಯೂಸ್ ಮಾಡಬಾರ್ದು. ಇದು ಉಪಯೋಗಿಸಂಗಿಲ್ಲ. ಅವನು ಒಂದು ಕೈಯನ್ನಷ್ಟೇ ಬಳಸಬೇಕು. ಇದರಿಂದ ಅವನು ಈ ವಸ್ತುನೇ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದು ಬರ್ಬೇಕಂದ್ರೆ ಅವನು ಇದನ್ನ ಗಮನ ಕೊಡಬೇಕು. ನೆಕ್ಸ್ಟ್ ಸ್ವಲ್ಪ ಸಹಾಯ ಮಾಡ್ಬೋದು ಇನಿಷಿಯಲಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರನ್ನ ಈ ಥರ ಇದು ಬಿಡು, ಇದು ಬಿಡೋದು ಒತ್ತೋದು ಅವ್ರಿಗೆ ಗೊತ್ತಾಗಬೇಕು. ಓಪನ್ ಕ್ಲೋಸ್ ಬಿಡು, ಎಕ್ಸ್ಪ್ರೆಸ್ ಮಾಡು. ಹಿಂಗೆ ಹಿಡಿತಾರೆ, ತುಂಬ ಬಿಡೋದು. ಈಗ ಅದಕ್ಕೆ ನೋಡಬೇಕು. ಈಗ ಬಿಡು ಅಂದಾಗ ಅದು ಕೈ ರಿಲೀಸ್ ಮಾಡಬೇಕು. ಈ ಆಕ್ಟಿವಿಟಿ ಮೇನ್ಲಿ ಮಕ್ಕಳಿಗೆ ಅಲ್ಲಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ಮತ್ತೆ ಬೇರೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂತ? ಅವರಿಗೆ ಇದು ಫೈನ್ ಮೋಟರ್, ಅದೇ ಬೆರಳುಗಳು ಸರ್. ಈ ಬೆರಳುಗಳು ಅವರು ಗ್ರಿಪ್ ಸಿಗುತ್ತೆ. ಆಮೇಲೆ ಎಕ್ಸರ್ಸೈಸ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ ಕೈಗೆ. ಬೆರಳುಗಳಿಗೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತಲ್ವ? ಹೌದು. ಅವರು ಈ ಮಸಲ್ಸ್ ಅಂದರೆ ಈ ಕೈಯಿಂದ ಅವ್ರಿಗೆ ಒಂಚೂರು ಕಡಿಮೆನೆ. ಅವರಿಗೆ ಡೈಲಿ ಮಸಾಜು ಮತ್ತೆ ಅವ್ರಿಗೆ ಎಕ್ಸರ್ಸೈಸ್ ಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರು ಒಂದೇ ಕಡೆ ಇರ್ತಾರೆ, ಅಂದರೆ ಕೈ ಮೂವ್ಮೆಂಟೇ ಇರೋಂಗಿಲ್ಲ. ಸೊ ಸುಮಾರಾಗಿ ಈ ತಿರ್ಗ ನೀವು ಈ ಆಕ್ಟಿವಿಟಿನ ಈ ಪ್ಲೇಟಿಂದ ಮತ್ತೆ ಕೆಳಗಡೆ ಹಾಕಂತಾನು ಹೇಳ್ಬೋದು. ಒಂದು ತಗೋ ಈ ಕಡೆಯಿಂದ ಇಲ್ಲಿ ಹಾಕಬೇಕು. ಅದೇ ಈಗ ನಾವು ಇವ್ರನ್ನ ಟ್ರೈನ್ ಮಾಡಬೇಕಂದ್ರೆ ಭಾಳ ಸೆಂಟೆನ್ಸಸ್ ಅಥವಾ ವಾಕ್ಯಗಳು ಉಪಯೋಗಿಸ್ಬಾರ್ದು. ತೆಗಿ, ಹಾಕು, ಕೊಡು, ತಗೋ ಇಷ್ಟೇ. ಯಾಕಂದರೆ ಇವ್ರ ಕಿವಿಯಲ್ಲಿ ಬೀಳೋ ಪದಗಳು ಫಸ್ಟ್ ಅವರು ಪದಗಳು ಬೀಳಬೇಕು, ಆಮೇಲೆ ಅವರಿಗೆ ವಾಕ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಅಲ್ಲೇ ಇವ್ರ ಜೊತೆ ನಾವು ಕಾನ್ವರ್ಸೇಷನ್ ಮಾಡೋದು ಕಡಿಮೆಯಲ್ಲೇ ಮಾಡಬೇಕು ಅಂತೀರಾ ನೀವು? ಅಲ್ಲ, ಪದಗಳು ಆ ವರ್ಡ್ ಒಂದೇ ಅನ್ಬೇಕು. ತಗೋ ಯಾಕೆ ಹಂಗೆ ಅಂತ? ಯಾಕಂದ್ರೆ ಇವರಿಗೆ ತುಂಬಾ ಮಾತಾಡಿದ್ರೆ ಕ್ಲಿಯರ್ ಕಷ್ಟ, ಅಂದ್ರೆ ಅವರಿಗೆ ಕನ್ಫ್ಯೂಷನ್. ಈಗ ಮಾತು ಬರಲ್ಲ ಅವರಿಗೆ. ಹೀಗಾಗಿ ಹಾಕು, ತಗೋ ಇದು ಒಂದು ಗೊತ್ತಾಗ್ಬೇಕು ಅವ್ರಿಗೆ ಫಸ್ಟ್. ಆದಷ್ಟು ನೀವು ಮನೆಯಲ್ಲೇ ಮಾಡ್ಬೇಕಾದ್ರೆ ನಿಮ್ಮ ಮಾತೃಭಾಷೆನೇ ಯೂಸ್ ಮಾಡಿ. ಈಗ ಇಂಗ್ಲಿಷಲ್ಲಿ ಟೇಕ್ ದಿಸ್, ಪುಟ್ ಹಿಯರ್ ಅಂದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ. ಯಾಕಂದ್ರೆ ನೀವು ಮನೆಯಲ್ಲಿ ಇಂಗ್ಲಿಷ್ ಮಾತೇ ಆಡಲ್ಲ ಅವ್ರ ಜೊತೆ. ನಿಮ್ಮ ಮಾತೃಭಾಷೆ ಇಂಗ್ಲಿಷ್ ಆಗಿದ್ರೆ ಮಾತಾಡಿದ್ರೆ ಪರವಾಗಿಲ್ಲ, ಬಟ್ ನಿಮ್ಮ ಮಾತೃಭಾಷೆ ಯಾವುದಾಗಿರುತ್ತೆ ಆ ಭಾಷೆನಲ್ಲಿ ಕಲಿಸಿದ್ರೆ ಒಳ್ಳೇದು ಅವ್ರಿಗೆ. ಹಾಕು ಪ್ರಣವ್, ಜಾಣ. ಎರಡು ಕೈ ಬಳಕೆ ಇಲ್ಲ, ಒಂದು ಇದು ಟೈಮ್ ತಗೊಳುತ್ತೆ. ಇದು ನೀವು ಡೈಲಿ ಒಂದು 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಲೇಬೇಕು. ಧನ್ಯವಾದ.